ನೋಡಿ, ಕೊಟ್ರೆ ಕೊಡಿ ಮಂತ್ರಿ ಸ್ಥಾನ, ಅಲ್ಲಿವರೆಗೂ ನಾವು ಬರೀ ಮೌನವಾಗಿರ್ತೀವಿ ಅನ್ನುವಂತಹ ಒಂದು ರೀತಿಯ ನಿಲುವನ್ನು ತೆಗೆದುಕೊಂಡಂಗಿದೆ ಇವತ್ತು ಯಾರೆಲ್ಲ ಅಸಮಾಧಾನಗೊಂಡಿದ್ರು ಅವರ ನಡೆ ನುಡಿಯನ್ನು ನೀವು ಗಮನಿಸಬೇಕಾಗಿತ್ತು, ಅವರ ನಿಲುವನ್ನು ಗಮನಿಸಬೇಕಾಗಿತ್ತು. ಒಂದು ರೀತಿ ಮಕ್ಕಳ ಥರ ಹಠ ಮಾಡಿ ನಾವು ಒಳಗಡೆ ಬರಲ್ಲ ಅಂತ ಹೇಳಿ ಕಾರಿಡಾರಲ್ಲೇ ಕೂತ್ಕೊಂಡಿದ್ರಂತೆ. ಮಂತ್ರಿ ಸ್ಥಾನ ವಂಚಿತರಿಂದ ಮೌನ ಪ್ರಹಾರ, ಏನು ಮಾತಾಡೋಂಗಿಲ್ಲ. ಅಧಿವೇಶನದಲ್ಲಿ ಅಸಮಾಧಾನಿತರ ಅಸಹಕಾರ ಜೋರಾಗಿ ಕಾಣಿಸ್ತಾ ಇದೆ. ಮೊದಲ ದಿನವೇ ಅಧಿವೇಶನಕ್ಕೆ ಬಂದರೂ ಕೂಡ ಇವರೆಲ್ಲರೂ ಮೌನವಾಗಿರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಏನು ಮಾತಾಡೋಂಗಿಲ್ಲ, ಮೌನವಾಗಿರೋದು. ಬಂದರೆ ಒಳಗಡೆ ಬರೋದು, ಇಲ್ಲ ಅಂತಂದರೆ ಅದೂ ಇಲ್ಲ. ರೆಬಲ್ಸ್ಗಳ ಈ ನಿರ್ಧಾರದಿಂದ ಈಗ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಮಂತ್ರಿ ಸ್ಥಾನ ಕೊಡದೇ ಇದ್ರೆ ಚುನಾವಣೆಯ ವೇಳೆ ಪಕ್ಷಾಂತರ ಮಾಡುವ ಅಥವಾ ಪಕ್ಷಾಂತರ ಆಗುವ ಅಥವಾ ಕಾಂಗ್ರೆಸ್ಸನ್ನೇ ಬಿಟ್ಟು ಬೇರೆ ಪಾರ್ಟಿಗೆ ಹೋಗ್ಬಿಡುವಂಥ ಸಂದೇಶವನ್ನು ಇವರೆಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಅದಕ್ಕೆ ಈಗಲಿಂದಲೇ ತಯಾರಿ ನಡೀತಾ ಇದ್ವಾ ಅಥವಾ ಆಲ್ರೆಡಿ ಡಿಸೈಡೆಡ್ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾರೆಲ್ಲ ಸಚಿವ ಸ್ಥಾನದಿಂದ ವಂಚಿತರಾದರೋ, ಯಾರೆಲ್ಲ ಅಸಮಾಧಾನಗೊಂಡ್ರೋ ಅವರೆಲ್ಲರ ನಡೆ, ಅವರೆಲ್ಲರ ಸ್ಟ್ಯಾಂಡನ್ನು ಇವತ್ತು ನೀವು ಗಮನಿಸಬೇಕು. ವಿಧಾನಸೌಧದಲ್ಲಿ ಅಧಿವೇಶನದ ಮೊದಲ ದಿನ ಇವತ್ತು ಮೌನವಾಗಿದ್ದಾರೆ, ಮಾತಾಡ್ತಾ ಇಲ್ಲ, ವಿಧಾನಸೌಧ ಒಳಗಡೆ ಹೋಗ್ತಾ ಇಲ್ಲ, ಕಾರಿಡಾರಲ್ಲಿ ಕೂತಿದ್ದಾರೆ. ಯಾಕೆ ಬರಬೇಕು ಅಂತಿದ್ದಾರೆ, ಒಳಗಡೆ ಬನ್ನಿ ಅಂತಂದರೆ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತಂದರೆ, ನಾವು ಶಾಸಕರ, ಮಂತ್ರಿಗಳು ಬರ್ತಾರೆ, ಶಾಸಕರುಗಳು ಬರ್ತಾರೆ, ಅವ್ರಿಗೆ ಬೇಕಾದವರು ಬರ್ತಾರೆ ಅನ್ನೋ ರೀತಿಯಲ್ಲಿ ಅವರ ಮಾತುಗಳು ಇದ್ವಂತೆ. ಅಲ್ಲಿಗೆ ಸಂಪೂರ್ಣವಾಗಿ ಅಸಮಾಧಾನ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ ಆಗುತ್ತೆ. ಇವತ್ತು ಫುಲ್ ಗೋವಿಂದಣ್ಣ ವಿಧಾನಸೌಧ ಕಾರಿಡಾರಲ್ಲೇ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಹಲವು ವಿಚಾರಗಳು ಗೊತ್ತಾಗಿದೆ. ಅದನ್ನು ನಮಗೂ ಕೂಡ ತಿಳಿಸಿದ್ದಾರೆ ವೀರೇಂದ್ರ ಅವರ ಮೂಲಕ. ಏನದು ಅಂತ ನೇರವಾಗಿ ವೀರೇಂದ್ರ ಅವರಿಂದನೇ ತಿಳ್ಕೊಳ್ಳೋಣ. ಬಹುಶಃ ವೀರೇಂದ್ರ, ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕೋದಕ್ಕೆ ಅಥವಾ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಈ ರೀತಿಯ ಒಂದು ಪ್ರಯತ್ನಗಳು ಇಂಥ ಬಣದಿಂದ ನಡೀತಾ ಇದೆಯಾ ಅನ್ನೋದು ಒಂದು ಕಡೆ. ಆದರೆ ಅಸಮಾಧಾನಗೊಂಡಿದ್ದಾರೆ, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ, ಹೀಗಾಗಿ ಅಸಮಾಧಾನವನ್ನು ಅಧಿವೇಶನದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ವೇದಿಕೆ ಆಗ್ತಾ ಇದೆ ಅನ್ನೋದು ಮತ್ತೊಂದು ವಿಚಾರ. ಈಗ ಈ ಎರಡೂ ವಿಚಾರಗಳನ್ನು ನೋಡಿದಾಗ ಅಥವಾ ಎರಡೂ ಆಯಾಮಗಳನ್ನು ನೋಡಿದಾಗ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಡಿ ಕೆ ಶಿವಕುಮಾರ್ ಅವ್ರನ್ನ? ಹೈಕಮಾಂಡ್ ಈಗಾಗಲೇ ಹೇಳಿಬಿಟ್ಟಿದೆ, ನಾವು ಎಲ್ಲರನ್ನೂ ಸಮಾಧಾನ ಪಡಿಸ್ತೀವಿ, ಹೇಗೆ ಸಮಾಧಾನ ಪಡಿಸ್ಬೇಕು ಅನ್ನೋದು ಗೊತ್ತಿದೆ, ಇದ್ರ ಮೀರಿ ರಾಜೀನಾಮೆ ಕೊಟ್ಟರೆ ಅಂಗೀಕಾರ ಮಾಡಿ ಅಂತ ಈ ಹಿಂದೆಯೂ ಕೂಡ ಹೇಳಿದ್ದಿದೆ. ಸೊ ಏನು ನಡೀತಾ ಇದೆ ಅಧಿವೇಶನದ ಮೊದಲ ದಿನ ಇವತ್ತು? ಏನೇನು ನಡೀತು? ಪಾಟೀಲ್ರೆ, ಅಧಿವೇಶನದ ಮೊದಲನೇ ದಿನ ಯಾವಾಗಲೂ ಕೂಡ ನಡೆಯೋದು ಸಂತಾಪ ಸೂಚಕ ನಿರ್ಣಯವನ್ನು ಮಂಡನೆ ಮಾಡ್ತಾರೆ ಸ್ಪೀಕರು. ಅದರ ಮೇಲೆ ಅಪೋಸಿಷನ್ ಅವರು, ರೂಲಿಂಗ್ ಅವರು ಎಲ್ಲರೂ ಮಾತಾಡ್ತಾರೆ. ಹೇಗಿರುತ್ತೆ ಅಂದರೆ ಪಾಟೀಲ್ರೆ, ಸಂತಾಪ ಸೂಚನೆಗೆ ಅಪೋಸಿಷನ್ ಅವರು ಕೂಡ ಅವರ ಅಜೆಂಡದಲ್ಲಿ 10 ವಿಚಾರಗಳಿದೆ. ನಾಗೇಂದ್ರ ರಾಜೀನಾಮೆಯನ್ನು ಕೇಳೋದ್ರಿಂದ ಹಿಡಿದು ಕಾವೇರಿ ಇಶ್ಯೂ ಆಗಿರ್ಬೋದು, ಬರಗಾಲದ ಇಶ್ಯೂ ಆಗಿರ್ಬೋದು, ಕಾನೂನು ಸುವ್ಯವಸ್ಥೆ ಆಗಿರ್ಬೋದು, ಸ್ಪೀಕರ್ ಎಲೆಕ್ಷನ್ನಿಗೆ ಬಹಿಷ್ಕಾರ ಆಗ್ತೀವಿ ಅಲ್ಲಿ ನಿರ್ಣಯ ಮಾಡಿದ್ದಾರೆ. ಈ ಥರ 10 ವಿಚಾರಗಳಿದ್ರು. ಇವತ್ತು ಸಂತಾಪ ನಿರ್ಣಯದ ದಿನ ಅಪೋಸಿಷನ್ ಅವರು ಕೂಡ ಬಂದು ಕೂತು ಸಹಕಾರ ಕೊಟ್ಟು ಸಂತಾಪ ಸೂಚನೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಿ ಹೋಗ್ತಾರೆ. ಇದು ಪದ್ಧತಿ. ಆದರೆ ಹೌಸ್ ಒಳಗಡೆ ಹೋಗಿಲ್ಲ ನಾವಿನ್ನು. ಹೊರಗಡೆ ಈ ಕಾರಿಡಾರ್ ನಲ್ಲಿ ನಡೀತಾ ಇರೋ ಬೆಳವಣಿಗೆ ಏನು ಅಂತ ಅದನ್ನೇ ಹೇಳ್ತಿದ್ದೀನಿ ಪಾಟೀಲ್ರೆ. ನೀವು ಹೇಳಕ್ ಬಿಟ್ರೆ ಹೇಳ್ತೀನಿ, ನೀವು ಹೇಳಕ್ ಬಿಟ್ರೆ ಈಗ ಹೇಳ ಪಾಟೀಲ್ರೆ, ಹೇಳಿ. ಒಳಗಡೆ ಹೋದ್ರಿ, ಅಲ್ಲಿ ಹೌಸ್ ಒಳಗಡೆ ಸಂತಾಪನೆ ಕರೆಕ್ಟ್, ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು. ಈಗ ಕಾರಿಡಾರ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಪಾಟೀಲ್ರೆ, ಕಾರಿಡಾರಿಗೆ ಬರೋಕಿದ್ರೆ ಒಳಗೆ ಸಂತಾಪ ಸೂಚನೆ ಯಾಕೆ ಹೇಳಿದೆ ಅಂದ್ರೆ ಅಲ್ಲಿಗೆ ಹೋಗಿಲ್ವಲ್ಲ ಇವ್ರು ಕಾರಿಡಾರಿಂದ ಅಲ್ಲಿಗೆ. ಅಲ್ಲಿ ಒಳಗೆ ಏನ್ ನಡೀತಿದೆ ಅಂತ ಹೇಳಿದ್ರೆ ತಾನೇ ಹೊರಗಡೆ ಇವ್ರು ಇದಾರೆ ಅಂತ ಹೇಳಲಿಕ್ಕೆ ಸಾಧ್ಯ. ಒಳಗಿಂತ ನಡೀತಾ ಇದೆ ಪಾಟೀಲ್ರೆ. ಆದ್ರೆ ಇಂಥದ್ದು ನಡೆಯುವಾಗ ಅಪೋಸಿಷನ್ ಅವ್ರು ಇದ್ರು, ಇವ್ರು ಕಾರಿಡಾರ್ ಕೂತಿದಾರೆ, ಅಲ್ಲಿ ಬರಕ್ಕೆ ಬಿಡ್ಲಿಲ್ವಲ್ಲ ನೀವು ಪಾಟೀಲ್ರೆ? ಕರೆಕ್ಟ್, ಅದು ವರದಿಯಲ್ಲಿ ಕೇಳಿದ್ವಿ ನಾವು ಅದನ್ನ. ಅಲ್ಲ, ವಿಷಯ ಏನು ಅಲ್ಲಿ ಅದು ಹೊರನೋಟ ನೀವು ನೋಡಿರೋದು. ಈಗ ಒಳನೋಟದಲ್ಲಿ ಒಂದು ಒಳನೋಟ ಇರುತ್ತಲ್ಲ ಪಾಟೀಲ್ರೆ, ಅದು ಹೇಳಿ. ಏನು ಗೊತ್ತಾ ಪಾಟೀಲ್ರೆ, ಹೇಗಾಗುತ್ತೆ ಅಂದರೆ ರಾಜಕಾರಣ ಇರೋದೇ ಅಲ್ಲಿ. ನಾವು ಪ್ಯಾಕೇಜಲ್ಲಿ ಎಲ್ಲೂ ಕೂಡ ಅಪೋಸಿಷನ್ ಅವರು ಸಂತಾಪ ಸೂಚಕ ನಿರ್ಣಯದಲ್ಲಿ ಭಾಗವಹಿಸ್ತಾರೆ ಅನ್ನೋದನ್ನ ಎಲ್ಲೂ ಹೇಳಿಲ್ಲ ಪಾಟೀಲ್ರೆ. ಸಂತಾಪ ಸೂಚಕ ನಿರ್ಣಯದಲ್ಲಿ ಅಪೋಸಿಷನ್ ಅವರು ಭಾಗಿಯಾಗಿದ್ದಾರೆ, ಅವರು ಕೂಡ ಭಾಗವಹಿಸಿ ಮಾತನಾಡಿದ್ದಾರೆ. ಯಾಕಂದರೆ ಇಷ್ಟೊತ್ತಿನವರೆಗೂ ನಡೀತಾನೆ ಇತ್ತದು ಸಂತಾಪ ಸೂಚಕ ನಿರ್ಣಯ. ಇವರೆಲ್ಲರೂ ಹೊರಗೆ ಇದ್ರು ಪಾಟೀಲ್ರೆ, ಗೊತ್ತಾಯ್ತಲ್ಲ? ಹೀಗಿರುವಾಗ ಅಲ್ಲಿ ಒಳಗಡೆ ನಡೆಯುವಾಗಲೂ ಸಂತಾಪ ಸೂಚಕ ನಿರ್ಣಯಕ್ಕೆ ಇವರು ಒಳಗಡೆ ಬರಲಿಲ್ಲ ಅಂದರೆ ನೀವು ಯೋಚನೆ ಮಾಡಿ, ಇನ್ನು ಉಳಿದ ದಿನಗಳಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯವಾ? ಅದನ್ನು ಹೇಳಲಿಕ್ಕೆ ಹೊರಟಿದ್ದು ನಾನು ಪಾಟೀಲ್ರೆ, ಗೊತ್ತಾಯ್ತಾ? ಹೀಗೆ ಅದು ಸೆಂಟೆನ್ಸ್ ಈ ರೀತಿ. ಸೊ ಇಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ, ಮುಖ್ಯಮಂತ್ರಿ ಆದವರಿಗೆ ಸವಾಲಿನ ಸಂದರ್ಭ ಪಾಟೀಲ್ರೆ. ಈಗ ಸಂತಾಪ ಸೂಚಕ ನಿರ್ಣಯ ಅನ್ನೋದು ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸುವಂಥ ಕಾರ್ಯಕ್ರಮಕ್ಕೆ ನಮ್ಮ ಅಸಮಾಧಾನ ಇದೆ ಅಂಥೇಳಿ ಹೊರಗೆ ಕೂತಿದ್ದಾರೆ ಅಂದರೆ ಇನ್ನು ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ? ಯೋಚನೆ ಮಾಡಬೇಕಲ್ವಾ? ಬೇರೆ ಏನೇ ವಿಚಾರ ಇಲ್ಲಪ್ಪ,
ಯಾವುದೋ ಒಂದು ಹೋರಾಟ ತಗೊಂಡಿದ್ದಾರೆ ಬಿ ಜೆ ಪಿಯವರು, ಅವ್ರ ವಿರುದ್ಧ ವಾಗ್ದಾಳಿ ನಡೆಸೋಕೆ ಬರ್ತಾ ಇಲ್ಲ ಇವರು ಅಂತ ಅಲ್ಲ. ಇಲ್ಲ ಯಾವುದೋ ಒಂದು ವೋಟಿಂಗ್ವರೆಗೂ ಬಂದಿದೆ, ಇಲ್ಲ ಯಾವುದೋ ಒಂದು ಬಿಲ್ ಬಂದಿದೆ, ಆ ಹಂತದವರೆಗೂ ನಾವು ಇನ್ನೂ ಹೋಗೇ ಇಲ್ಲ ಪಾಟೀಲ್ರೆ. ಏನಾದ್ರು ಅಲ್ಲಿವರೆಗೂ ಹೋಗಿದ್ದಿದ್ರೆ ಒಳಗೆ ಬಂದುಬಿಟ್ರಿ ನೀವು ಅಂತ. ಏನಂದರೆ ಸಂತಾಪ ನಿರ್ಣಯಕ್ಕೆ ಇವತ್ತು ಬಂದಿಲ್ಲ, ಹೊರಗಡೆ ಕೂತಿದ್ದಾರೆ. ಹೀಗಿರುವಾಗ ಖಂಡಿತವಾಗಿಯೂ ಮುಖ್ಯಮಂತ್ರಿಗಳಿಗೆ ಇದು ಸವಾಲು. ಬಹುಶಃ ಹೈಕಮಾಂಡ್ ಕೂಡ ಮಧ್ಯಪ್ರವೇಶ ಮಾಡಬೇಕಾದಂಥ ಅನಿವಾರ್ಯತೆ ಬರ್ಬೋದು ಅನ್ಸುತ್ತೆ. ಯಾಕಂದರೆ ಇವರೆಲ್ಲರೂ ಕೂಡ ನೋಡಿ, ಇವನ್ ಲೇಔಟ್ ಕೃಷ್ಣಪ್ಪನವ್ರು ಏನಂತ ಹೇಳಿದ್ದಾರೆ, ಮಂತ್ರಿ ಸ್ಥಾನ ಮಾತ್ರ, ಅದು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಕಾಂಪ್ರಮೈಸ್ ಅನ್ನುವಂಥ ಪ್ರಶ್ನೆ ಇಲ್ಲ. ನಾವು ಅದು ಮಂತ್ರಿ ಆಗಲೇಬೇಕು, ಕೊಡೋದಿದ್ರೆ ಮಂತ್ರಿ ಸ್ಥಾನ ಕೊಡಿ ಅಂತ ಹೇಳಿದ್ದಾರೆ ಪಾಟೀಲ್ರೆ. ಹೀಗಿರುವಾಗ ಅವ್ರನ್ನ ಹ್ಯಾಕ್ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ? ಮಂತ್ರಿ ಸ್ಥಾನ ಕೊಡಬೇಕು, ಕನ್ವಿನ್ಸ್ ಆಗಬೇಕಂದ್ರೆ ಒಂದೇ ದಾರಿ ಇರೋದು. ಎರಡನೇ ಆಪ್ಷನ್ನೇ ಅವ್ರು ಕೊಡ್ತಾ ಇಲ್ಲ, ಅವರಿಗೆ ಹೊರಗಡೆ ಕೂತಿದ್ದಾರೆ. ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡೋದು? ಸವಾಲಲ್ವ ಇದು? ಡೆಫಿನೆಟ್ಲಿ ಚಾಲೆಂಜಿಂಗ್. ಬಹುಶಃ ಇಂಥ ಹಂತದಲ್ಲೇ ಹೈಕಮಾಂಡ್ನ ಮಧ್ಯಪ್ರವೇಶ ಆಗುವಂಥದ್ದು. ನೋಡಿ, ಮುನಿಯಪ್ಪನವರಿಗೆ ನಿನ್ನೆ ಖಾತೆ ಪಟ್ಟಿಯಲ್ಲಿ ಸಮಾಜ ಕಲ್ಯಾಣ ಸಿಕ್ತು. ಅವರು ಕೂಡ ಇದೇ ಹಂತಕ್ಕೆ ಹೋಗಿದ್ದರು, ರಾಜೀನಾಮೆಯನ್ನೇ ಕೊಡ್ಲಿಕ್ಕೆ ರೆಡಿ ಆಗಿದ್ರು. ಅವ್ರ ಜೋಬಲ್ಲಿ ರಾಜೀನಾಮೆ ಇತ್ತು. ಕಡೆಗೆ ರಾಹುಲ್ ಗಾಂಧಿ ಮಧ್ಯಪ್ರವೇಶ ಆದಮೇಲೆ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು, ನೆಕ್ಸ್ಟ್ ನಾವು ಖಾತೆ ಹಂಚಿಕೆ ಮಾಡುವಾಗ ಖಾತೆಗಳ ಪುನರ್ವಿಂಗಡಣೆ ಮಾಡಿ ನಿಮಗೆ ಸಮಾಜ ಕಲ್ಯಾಣ ಖಾತೆ ಕೊಡ್ತೀವಿ ಅಂತ ಅವತ್ತು ಹೇಳೋಗಿದ್ರು. ಅದನ್ನು ರಿಪಬ್ಲಿಕ್ ಕನ್ನಡನೇ ಬ್ರೇಕ್ ಮಾಡಿತ್ತು. ಮುನಿಯಪ್ಪನವ್ರು ಹೀಗೆ ಮುನಿಸ್ಕೊಂಡಿದ್ದಾರೆ, ರಾಜೀನಾಮೆ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಅವರ ಬೇಡಿಕೆ ಸಮಾಜ ಕಲ್ಯಾಣ ಇಲಾಖೆ ಇದೆ, ಅದನ್ನು ಕೊಡದೇ ಹೋದರೆ ಅವ್ರು ಒಪ್ಪೋದೇ ಇಲ್ಲ, ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ. ನೋಡಿ, ಅವ್ರಿಗೆ ಸಮಾಜ ಕಲ್ಯಾಣ ಖಾತೆ ಕೊಟ್ಟೇ ಬಿಟ್ಟರು. ಅದು ಹೈಕಮಾಂಡ್ ಮಧ್ಯಪ್ರವೇಶದ ನಂತರ ಆಗಿದ್ದು. ಸೊ ನೀವು ಕೇಳಿದ್ರಲ್ಲ, ಅದಕ್ಕೆ ಉತ್ತರ ಏನು ಅಂದರೆ ಒಂದೇ ದಾರಿ ಇರೋದು. ಏನು? ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ನೋಡಿ, ಮುಂದೆ ಈಗ ಯಾವ ರೀತಿ ಮುನಿಯಪ್ಪನವರಿಗೆ ನೋಡಿ ಸಮಾಜ ಕಲ್ಯಾಣ ಇಲಾಖೆ ನಿಮಗೆ ಕೊಡ್ತೀವಿ ಅಂತ ಸ್ವತಃ ರಾಹುಲ್ ಗಾಂಧಿ ಹೇಳಿದ್ರಲ್ಲ, ಮುಂದೆ ಈಗ CM ಮೊನ್ನೆ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಅಧಿವೇಶನ ಮುಗಿಲಿ, ಅದಾದಮೇಲೆ ಸಣ್ಣ ಪ್ರಮಾಣದಲ್ಲಿ ನಾವು ಸಂಪುಟದಲ್ಲಿ ಒಂದಷ್ಟು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಹಂತದಲ್ಲಿ ನಿಮಗೆ ನಾವು ಪರಿಗಣಿಸ್ತೇವೆ ಅನ್ನುವಂಥ ಒಂದು ಆಶ್ವಾಸನೆ ಆದರೂ ಕೊಟ್ಟರೆ ಆಗ ಅವ್ರೇನಾದರೂ ಕನ್ವಿನ್ಸ್ ಆಗ್ಬೋದೇನೋ. ದಾರಿ ಇರೋಂಥದ್ದು ನಾನು ಹೇಳ್ತಿರೋದು. ಯಾಕಂದರೆ ಅವರು ಈಗ ಕಡ್ಡಿ ತುಂಡು ಮಾಡಿದ ಹಾಗೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಏನಂತ? ಒಂದೇ ಆಪ್ಷನ್ ಮಂತ್ರಿ ಸ್ಥಾನ. ಹೀಗಿರುವಾಗ ದಾರಿ ಇರೋದು ಈಗ ಮೇಲ್ನೋಟಕ್ಕೆ ಕಾಣುವ ಹಾಗೆ ಪಾಟೀಲ್ರೆ, ವಿಧಾನದ ಸೌಧ ಕಾರಿಡಾರಲ್ಲಿ ನೀವು ಹೇಳಿದ್ರಲ್ಲ, ಗೋವಿಂದಣ್ಣರು ಈಗಲೂ ಓಡಾಡ್ತಾ ಇದ್ದಾರೆ. ವಿಧಾನಸಭೆಯ ಮೊಗಸಾಲೆ, ವಿಧಾನ ಪರಿಷತ್ತಿನ ಮೊಗಸಾಲೆ, ಅಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಅಲ್ಲಿ ಕಿವಿಗೆ ಬೀಳ್ತಿರೋದು ಏನಂದರೆ, ಅಲ್ಲಿಂದ ಏನಾದರೂ ಒಂದು ನಮಗೆ ಗ್ಯಾರಂಟಿ ಕೊಟ್ಟರೆ ಯೋಚನೆ ಮಾಡ್ಬೋದು, ಅದರ್ವೈಸ್ ಇಲ್ಲವೇ ಇಲ್ಲ ಅನ್ನೋ ಹಂತಕ್ಕೆ ಬಂದಿದ್ದಾರೆ ಅನ್ನೋದು ವಿಧಾನಸೌಧದ ಮೂಲಗಳ ಮಾಹಿತಿ ಪಾಟೀಲ್ರೆ. ಆಯ್ತು, ಈಗ ಅಸಮಾಧಾನಗೊಂಡಿರುವಂತೂ ಮಂತ್ರಿ ಸ್ಥಾನ ಸಿಗಲ್ಲ, ಕಡ್ಡಿ ಮುರಿದಂಗೆ ಹೇಳ್ತಾರೆ ಅವರು. ಈಗಿರೋದು ಒಂದು, ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕೂಟನೂ ಖಾಲಿ ಇಟ್ಕೊಂಡಿದ್ದಾರೆ, ಅದಕ್ಕೆ ಮಹಿಳೆಯರೇ ಬರ್ತಾರೆ. ಈಗ ಅಸಮಾಧಾನಗೊಂಡವ್ರನ್ನೆಲ್ಲ ಮಂತ್ರಿ ಮಾಡೋದಕ್ಕಾಗತ್ತಾ? ಮುಂದೇನು? 2028 ಚುನಾವಣೆಯವರೆಗೂ ಸಾಮಾನ್ಯವಾಗಿ ಕಾಯ್ತಾರೆ. ಇಂಥದ್ದೆಲ್ಲ ನಾವು ಹಿಂದೆ ನೋಡಿದ್ದೀವಲ್ಲ, ಏನು ಮಾಡ್ತಾರೆ? ಈಗಂತೂ ಸದ್ಯಕ್ಕೆ ಚುನಾವಣೆ ಇಲ್ಲ ಪಾಟೀಲ್ರೆ, ಚುನಾವಣೆಯವರೆಗೂ ಕೂಡ ಕಾಯ್ತಾರೆ. ಚುನಾವಣೆ ಹಂತದಲ್ಲಿ ಸಾಮಾನ್ಯವಾಗಿ ಇಂಥವ್ರು ಯಾರು ಅಸಮಾಧಾನಿತರಿರ್ತಾರೆ ಅವರಿಗೆ, ಇಲ್ಲ ಇಲ್ಲಿ ನಮಗೆ ನ್ಯಾಯ ಸಿಗ್ತಾನೇ ಇಲ್ಲ, ಇಲ್ಲಿ ನಮಗೆ ಅವಕಾಶ ಸಿಗೋದೇ ಇಲ್ಲ, ಇಷ್ಟು ವರ್ಷ ಆದ ನಂತರವೂ ಹೊಸಬ್ರಿಗೆ ಕೊಟ್ಟರು ಇನ್ನೂ ನಮಗೆ ಕೊಡಲಿಲ್ಲ ಅಂತ ಸಂದರ್ಭದಲ್ಲಿ ಬೇರೆ ಕಡೆ ಅವ್ರಿಗೆ ಒಳ್ಳೆ ಆಪ್ಷನ್ ಕಾಣಿಸಿದ್ರೆ, ಆಯ್ಕೆಗಳಿದ್ದರೆ, ಅಂತಹ ಸಂದರ್ಭಗಳಲ್ಲಿ ಪಕ್ಷಾಂತರವನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡಿದ್ದೇವೆ. ಅಂತಹ ಬೆಳವಣಿಗೆಗಳು ಸಾಕಷ್ಟು ಆಗಿದೆ. ಇಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿಯೇ ಬೇರೆ ಪಕ್ಷಕ್ಕೆ ಹೋದವರು. ಯಾಕೆ ಈಗ ಹೋಗಲ್ಲ ಅಂದರೆ, ಇನ್ನಿರೋದು 2 ವರ್ಷ ಹೆಚ್ಚು ಕಡಿಮೆ ಪಾಟೀಲ್ರೆ. ಈ 2 ವರ್ಷದಲ್ಲಿ ಅವರು ಯಾವ ಕಾರಣಕ್ಕಾಗಿ ಇಲ್ಲೊಂದು ಬೈ ಎಲೆಕ್ಷನ್ ಬೇಕು, ಯಾರು ಅದನ್ನು ಮೈ ಮೇಲೆ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ? ಬೇಕಾಗಿರಲ್ಲ, ಚುನಾವಣೆವರೆಗೂ ಕಾಯ್ತಾರೆ. ಚುನಾವಣೆಯ ಸಂದರ್ಭದಲ್ಲಿ ಅವರು ತೀರ್ಮಾನವನ್ನು ಮಾಡ್ತಾರೆ ಸಾಮಾನ್ಯವಾಗಿ. ನೋಡಿ, ಎಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಲಿ ಅಥವಾ ಕಾಂಗ್ರೆಸ್ನ ಯಾವುದೇ ನಾಯಕರಾಗಲಿ ಆ ಹೇಳಿಕೆಯನ್ನು ಕೊಟ್ಟಿಲ್ಲ. ಇಲ್ಲ ಮಂತ್ರಿ ಸ್ಥಾನ ಇಲ್ಲ, ಕೊಡಲ್ಲ ಅಂತ ಹೇಳಿಲ್ಲ. ಇನ್ನೂ ಕೂಡ ಅವ್ರು ಕನ್ವಿನ್ಸ್ ಮಾಡುವಂಥ ಧಾಟಿಯಲ್ಲೇ ಮಾತಾಡ್ತಾ ಇದ್ದಾರೆ. ಅಧಿವೇಶನ ಆದಮೇಲೆ ಒಂದು ಸಣ್ಣ ಪುಟ್ಟ ಬದಲಾವಣೆ ಮಾಡ್ತೀವಿ. ಹಾಗೆ ಹೇಳಿ ಆದರೂ ಅವ್ರನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನ, ಅವ್ರನ್ನ ಸಮಾಧಾನ ಮಾಡುವಂಥ ಪ್ರಯತ್ನಗಳು ಜಾರಿಯಲ್ಲಿದೆ ವಿನಃ ಮಂತ್ರಿ ಸ್ಥಾನ ಇಲ್ಲ, ಉಳಿದಿರೋದು ಒಂದೇ ಅದು ಮಹಿಳೆಗೆ, ಅದನ್ನು ಬಿಟ್ಟು ಬೇರೆ ಏನೂ ಮಾಡಲ್ಲ ಅಂತ ಯಾರೂ ಕೂಡ ಎಲ್ಲೂ ಕೂಡ ಅಂತ ಹೇಳಿಕೆಯನ್ನು ಕೊಟ್ಟಿಲ್ಲ. ರಾಜಕಾರಣದಲ್ಲಿ ಹಾಗೆ ಹೇಳಿಕೆ ಕೊಡೋದು ಇಲ್ಲ ಪಾಟೀಲ್ರೆ. ನಾವು ಗಮನಿಸಿದಾಗೆ ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು, ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೋದು, ಈ ರೀತಿಯ ಪ್ರಯತ್ನಗಳಿರುತ್ತೆ ವಿನಃ ಎಲ್ಲೂ ಕೂಡ ಯಾರು ಆಕಾಂಕ್ಷಿಗಳಿರ್ತಾರೆ, ಯಾರು ಸಚಿವ ಸ್ಥಾನ ವಂಚಿತರಾಗಿರ್ತಾರೆ, ಅವರು ಕಡ್ಡಿ ತುಂಡು ಮಾಡಿದಾಗ ಹೇಳಿರ್ತಾರೆ. ಯಾರು ಅಧಿಕಾರದಲ್ಲಿ ಕೂತಿರ್ತಾರಲ್ಲ ಅವ್ರು ಯಾವತ್ತೂ ಕೂಡ ಕಡ್ಡಿ ತುಂಡು ಮಾಡಿದಾಗ ಮಾತಾಡೋದಿಲ್ಲ. ಯಾಕಂದರೆ ಅವ್ರು ಆಲ್ರೆಡಿ ಕುರ್ಚಿಯಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾರೆ, ಅವ್ರಿಗೇನೂ ಆಗಬೇಕಾದಿಲ್ಲ. ಆದರೆ ಯಾರಿಗೆ ಕಳ್ಕೊಂಡವ್ರು ಇದ್ದಾರಲ್ಲ ಅವರು ಆಯ್ತು ಇಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ಹೋಗ್ತೀವಿ ನಾವು ಅಲ್ಲಿ ಹೊರಟುಬಿಡ್ತಾರೆ. ಈ ಕಾರಣಕ್ಕಾಗಿ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನಗಳು ನಡೆಯುತ್ತೆ ಪಾಟೀಲ್ರೆ. ಅದೇ ಈಗ ಜಾರಿಯಲ್ಲಿದೆ. ಅದೇ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಕೂಡ ಅಧಿವೇಶನದ ನಂತರ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ತೇವೆ ಅನ್ನುವಂಥ ಹೇಳಿಕೆ ಕೊಡುವ ಮೂಲಕ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿ ಇದೆಯಲ್ಲ ಪಾಟೀಲ್ರೆ, ಅಲ್ಲಿ ಗೋವಿಂದಣ್ಣರು ಓಡಾಡಿದಾಗ ಅಲ್ಲಿ ಮೂಲಗಳು ಹೇಳಿರುವಂಥದ್ದು ಪಾಟೀಲ್ರೆ. ಈಗ ನಾವು ಆಚೆ ಹೋಗಿ ಅಥವಾ ಬೇರೆ ಪಾರ್ಟಿಗೆ ಹೋಗಿ ಏನಾದ್ರು ಮಾಡಿಬಿಡ್ತೀವಿ ಅಂತ ಹೇಳ್ಕೊಂಡು ಹೋದವರು, ಏನಾದ್ರು ಸಾಧಿಸ್ಬಿಡ್ತೀವಿ ಅಂತ ಹೇಳ್ಕೊಂಡು ಹೋದವರು
ಮತ್ತೆ ಹಳೆ ಗಂಡನ ಪಾದವೇ ಗತಿ ಅಂತ ಹೇಳಿ ವಾಪಸ್ ಬಂದಿದ್ದನ್ನು ನಾವು ಹಲವು ರಾಜಕಾರಣಿಗಳಲ್ಲಿ ನೋಡಿದ್ದೀವಿ. ಅದರಲ್ಲೂ ಈ ಸಂದರ್ಭದಲ್ಲಿ JDSನಿಂದ ಗರ್ವಾಪ್ಸಿ ಭಾರಿ ಜೋರಾಗಿ ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಅವರು ಏನೋ ಆಫರ್ ಮಾಡಿದ್ದಾರಂತೆ ಅನ್ನುವಂಥ ವಿಚಾರ ಒಂದು ಕಡೆ, ಅದಕ್ಕೆ ಬೇಳೂರು ಗೋಪಾಲಕೃಷ್ಣ ರಿಯಾಕ್ಟ್ ಮಾಡಿದ್ದು ಮತ್ತೊಂದು ಕಡೆ. ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಮೂಲ JDSನವರು, ಅವ್ರು ಮತ್ತೆ ತಮ್ಮ ಪಾರ್ಟಿಗೆ ಹೋಗ್ತಾರಂತೆ ಅಂತಲೂ ಕೇಳ್ಪಟ್ವಿ. ಈಗ ಹಿಂಗೆ ಹೋದವರೆಲ್ಲ ಮತ್ತೆ ತಮ್ಮದೇ ಪಾರ್ಟಿ ಅಂದರೆ ಗರ್ವಾಪ್ಸಿ ನೋಡಿ ಈಗ ಅದೇ ಪಾರ್ಟಿಗೆ ವಾಪಸ್ ಹೋಗ್ತೀವಿ ಅಂತ ಹೇಳಿ, ಹಾಗೆ ಈಗ ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರ ಇವರೇನಾದರೂ ತಮ್ಮದಾಗಿಸಿಕೊಂಡರೆ ಹೈಕಮಾಂಡ್ ಅವರು ಹೋಗೋರು ಹೋಗಿ ಅಂತ ಹೇಳ್ಬೋದು. ಮುಂದೇನು ಅವರಿಗೆ ಅದು ಅರ್ಥ ಆಗಿದ್ದರಿಂದನೇ ನೋಡಿ, ಯಾರ್ಯಾರ ಹೆಸರೆಲ್ಲ ಇತ್ತಲ್ಲ ನೀವು ಹೇಳಿದ ಪಟ್ಟಿಯಲ್ಲಿ ಅವರಿಗೆಲ್ಲ ಮಂತ್ರಿ ಸ್ಥಾನ ಕೊಟ್ಬಿಟ್ರು. ನೋಡಿ, ಜಮೀರ್ ಅಹಮದ್ ಖಾನ್ ಹೆಸರಿತ್ತು, JDSಗೆ ವಾಪಸ್ ಹೋಗ್ತಾರೆ ಅಂತೇಳಿ. HC ಬಾಲಕೃಷ್ಣ ಬಹಿರಂಗವಾಗಿ ಹೇಳಿದರು, ಜಮೀರ್ ಅಹಮದ್ ಖಾನ್ ಹೆಂಗೆ ವಾಪಸ್ ಒಬ್ಬರೇ ಹೆಂಗೆ ಹೋಗ್ಬಿಡ್ತಾರೆ, ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದೆ ಅವರು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಜೊತೆಗೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಅವರು ಮಂತ್ರಿ ಆದರು. ಮತ್ತೊಂದು ಹೆಸರಿದ್ದಿದ್ದು ಯಾರ್ದು? ಚಲುವರಾಯ ಸ್ವಾಮಿ ಅವ್ರದ್ದು. ಚಲುವರಾಯ ಸ್ವಾಮಿ ಅವರಿಗಂತೂ ಅವ್ರು ನಿರೀಕ್ಷೆ ಮಾಡಿದ್ರೋ ಇಲ್ವೋ ನೋಡಿ, ಎಂಥ ಖಾತೆ ಸಿಕ್ಬಿಡ್ತು ಅಂತೇಳಿ. ಕೃಷಿ ಖಾತೆ ನೋಡಿ, ಅದು ಒಳ್ಳೆ ಖಾತೆ, ಅದಕ್ಕಿಂತಲೂ ಹೆಚ್ಚಿನ ಖಾತೆ ಅವ್ರಿಗೆ ಈಗ ಸಿಕ್ಕಿರುವಂಥದ್ದು ರಾಮಲಿಂಗಾರೆಡ್ಡಿ ಅವ್ರ ಕೈಯಲ್ಲಿತ್ತು ಪಾಟೀಲ್ರೆ. ಮೇಜರ್ ಇರಿಗೇಷನ್ನು, ಜಲಸಂಪನ್ಮೂಲ ಇಲಾಖೆ, ಭಾರಿ ಹಾಗೂ ಮಧ್ಯಮ ನೀರಾವರಿ ಖಾತೆ ಇದೆಯಲ್ಲ, ಆ ಖಾತೆ ಈಗ ಚಲುವರಾಯ ಸ್ವಾಮಿ ಅವ್ರ ಕೈಗೆ ಸಿಕ್ತು. ಅವ್ರ ಕೈಯಲ್ಲಿದ್ದಂಥ ಕೃಷಿ ಖಾತೆ ಅದೇ ಮಂಡ್ಯ ಜಿಲ್ಲೆಯ ನರೇಂದ್ರ ಸ್ವಾಮಿ ಅವರಿಗೆ, ಅವರೆಲ್ಲ ಆಪ್ತರು ಒಟ್ಟಿಗೆ ಇರೋಂಥವ್ರು, ಅವ್ರಿಗೆ ಸಿಕ್ತು. ಅಂದರೆ ಯಾರೆಲ್ಲ ಈ ದಾಟಿಯಲ್ಲಿ ಅವರಿಗೂ ಕೂಡ ಹೈಕಮಾಂಡು ಒಂದು ಗೆಸ್ ಮಾಡಿರುತ್ತೆ, ರಾಜ್ಯ ನಾಯಕರಿಗೂ ಗೊತ್ತಿರುತ್ತೆ ಇವ್ರನ್ನ ಕೈ ಬಿಟ್ಟರೆ ಇವ್ರು ವಾಪಸ್ ಹೋಗ್ಬೋದು ಅಂಥವ್ರನ್ನೆಲ್ಲ ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಈವನ್ ಶಿವಲಿಂಗೇಗೌಡರು ಅವರಿಗೂ ಅಬಕಾರಿ ಖಾತೆಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯವರು, ಅವರು ಕೂಡ ಹೇಳಿದರು ನನಗೆ ಕೊಟ್ಟ ಮಾತಿದೆ ಅಂಥೇಳಿ. ಅವರು ಅದೇ ಕಾರಣಕ್ಕಾಗಿ ಯಾವ್ಯಾವ ಕೋಟೆ ಹೇಳಬೇಕು ನಾವು ಅದೆಲ್ಲ ಸ್ಟೋರಿ ಮಾಡಿದ್ವಿ. ಸೊ ಈ ದೃಷ್ಟಿಯಿಂದ ನೋಡೋದಾದರೆ ಅವರೆಲ್ಲರ ಯಾರ್ಯಾರೆಲ್ಲ ಈ ರೀತಿಯ ಹೆಸರುಗಳು ಕೇಳಿ ಬರ್ತಾ ಇತ್ತು ಅಂಥವರಿಗೆಲ್ಲ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಈ ಮೂಲಕ ಮಾಡಿದ್ದಾರೆ. ಆದರೆ ಅವರೆಲ್ಲ ಸಮಾಧಾನ ಆಗಿರ್ಬೋದು, ಆದರೆ ಹೊಸ ಸವಾಲುಗಳು ಯಾವಾಗಲೂ ಕೂಡ ರಾಜಕಾರಣದಲ್ಲಿ ಹಾಗೆ ಹೊಸ ಸವಾಲುಗಳು ಎದುರಾಗ್ತಾ ಇರುತ್ತೆ. ಅಂಥದ್ದೇ ಸವಾಲು ಈಗ ಎದುರಾಗಿದೆ ಪಾಟೀಲ್ರೆ. ಈಗ ವಿಧಾನಮಂಡಲ ಅಧಿವೇಶನಕ್ಕೆ ಇವರು ಬಂದ ಮೇಲೆ ತಮ್ಮ ಪಾರ್ಟಿಯನ್ನು ರಿಪ್ರೆಸೆಂಟ್ ಮಾಡಬೇಕು, ಶಾಸಕರಾಗಿ ಆಯ್ಕೆಯಾಗಿರ್ತಾರೆ, ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರ್ತಾರೆ. ರಾಜಕಾರಣದಲ್ಲಿ ಅಸಮಾಧಾನ ಮತ್ತೊಂದು ಮುಗಿದೊಂದು ಇರೋದೆ. ಆದರೆ ಇವರು ಈ ರೀತಿ ಮುನಿಸಿಕೊಂಡು ತಮ್ಮ ಕ್ಷೇತ್ರದ ಜನರು ಅನ್ಯಾಯ ಮಾಡ್ದಂಗೆ ಆಗಲ್ವಾ, ಇವ್ರು ಏನು ಸಂದೇಶ ಕೊಡ್ತಾರೆ ಅನ್ನೋಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಆಯಿತು, ನೀವು ಬರಲೇಬಾರದು ಅಂತ ಅನ್ನೋ ವಿಚಾರ ಇತ್ತು ಅಂತಂದರೆ ಅಧಿವೇಶನಕ್ಕೆ ಬರೋದು ಯಾಕೆ, ನಾವು ಮೌನ ವಹಿಸಿದ್ದೀವಿ ಅಂತ ಹೇಳೋದು ಯಾಕೆ? ಆ ರೀತಿ ನೀವು ಅಸಮಾಧಾನಗೊಂಡಿದ್ರೆ ಬರಲೇಬಾರ್ದಪ್ಪ, ಮನೆಯಲ್ಲೇ ಇರಬೇಕು. ಇನ್ನೊಂದು ಭಯ ಇದೆ ಅವ್ರಿಗೆ, ನಾವು ಇಲ್ಲಿ ಎದುರುಗಡೆ ಓಡಾಡಿದ್ರು ನಮ್ಮನ್ನು ಕ್ಯಾರೆ ಅಂತ ಇಲ್ಲ, ಮನೇಲಿ ಕೂತ್ರೆ ನಮ್ಮನ್ನು ಕೇಳೋರು ಯಾರು ಅಂತ. ಈಗ ಮೌನ ವಹಿಸಿದ್ದೀವಿ ಅಂತ ಅವರೆಲ್ಲೂ ಹೇಳಿಲ್ಲ ಪಾಟೀಲ್ರೆ. ಇದೇನೆಂದರೆ ಈಗ ನಮ್ಮದೇ ಅಬ್ಸರ್ವೇಷನ್, ನಮ್ಮ ಚಾನಲ್ದೇ ಸುದ್ದಿ ಅದು. ಏನಂದರೆ ಅವರೆಲ್ಲ ಯಾರು ಕೂಡ ಸದನದೊಳಗೆ ಹೋಗಿಲ್ಲ ಅಂತ, ಯಾರು ಕೂಡ ನಾವು ಮೌನ ವಹಿಸಿದ್ದೀವಿ ಅಂತ ಹೇಳಲ್ಲ. ಮತ್ತು ನೋಡಿ, ಅವ್ರು ಎಷ್ಟು ಸ್ಟ್ರಾಟಜಿಕ್ಕಾಗಿ ಅವರ ಪ್ಲ್ಯಾನ್ ಇರುತ್ತೆ ಅನ್ನೋದಕ್ಕೆ ನೀವು ಹೇಳ್ತೀನಿ, ಹೇಗಿರುತ್ತೆ ಕಾರ್ಯತಂತ್ರ ಅಂತ ಹೇಳ್ತೀನಿ ಪಾಟೀಲ್ರೆ. ಏನು ಮಾಡ್ತಾರಂದರೆ ಯಾರು ಕೂಡ ಮೊದಲು ಬಂದು ಅವ್ರು ಮಾತಾಡಲ್ಲ. ನೀವು ತನ್ವೀರ್ ಸೇಠ್ ಅವ್ರು ನೋಡಿದ್ರಿ, ಲೇಔಟ್ ಕೃಷ್ಣಪ್ಪ ಅವ್ರು ನೋಡಿದ್ರಿ, ಅಲ್ಲೆಲ್ಲ ಏನು ಮಾಡಿದ್ರು ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು, ಯಾರು ಮೊದಲು ಬಂದು ಅವ್ರು ಮಾತಾಡಲಿಲ್ಲ. ಮೊದಲು ಏನು ಮಾಡಿದ್ರು, ಅವ್ರ ಕಾರ್ಯಕರ್ತರೆಲ್ಲ, ಲೇಔಟ್ ಕೃಷ್ಣಪ್ಪ ಅವರಂತೂ ಅವರ ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ರಾಜೀನಾಮೆ ಕೊಟ್ಟರು. ಅಂದರೆ ಅವ್ರ ಮೂಲಕವೇ ಇವ್ರು ಧ್ವನಿ ಎಳಿಸೋದು. ಅಂದರೆ ನಮ್ಮ ಕಾರ್ಯಕರ್ತರು ಜನರೇ ಧ್ವನಿ ಎತ್ತಾ ಇದ್ದಾರೆ ಅಂಥೇಳಿ ಬಿಂಬಿಸೋದವರು. ಇವನ್ ಲೇಔಟ್ ಕೃಷ್ಣಪ್ಪ ಅವ್ರದ್ದು ಅಷ್ಟೇ ಅಲ್ಲ, ನೀವು ತನ್ವೀರ್ ಸೇಠ್ ಅವ್ರದ್ದು ನೋಡಿ, ಅವರು ಹಾಗೆ ಮಾಡಿದ್ರು. ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವ್ರದ್ದು ನೋಡಿ ಹಾಗೆ ಮಾಡಿದ್ರು. ಬಾಗೇಪಲ್ಲಿಯಲ್ಲಿ ನೋಡಿ ಬಂದ್ ಮಾಡಿದ್ರು. ಅಂದರೆ ಜನರೇ ನಮ್ಮ ಪರವಾಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ವಿನ ಅವ್ರು ಬಂದು ಬಹಿರಂಗವಾಗಿ ಮಾತಾಡೋದಿಲ್ಲ. ಅಷ್ಟೆಲ್ಲ ಮಾಡಿಸಿದ್ಮೇಲೆ ಬಂದು ಒಂದು ಹೇಳಿಕೆ ಕೊಡ್ತಾರೆ, ನಮಗೆ ಕೊಡೋದಿದ್ರೆ ಇದನ್ನು ಕೊಡಿ, ನಾವು ಕೇಳ್ತಿರೋದಲ್ಲ, ನಾವು ಮತದಾರರು ಕೇಳ್ತಿದ್ದಾರೆ, ಮತ ಕೊಟ್ಟವ್ರು ಕೇಳ್ತಿದ್ದಾರೆ. ಅಂದರೆ ಅವರ ಕಾರ್ಯತಂತ್ರವೇ ಆ ರೂಪದಲ್ಲಿ ಇರುತ್ತೆ ಪಾಟೀಲ್ರೆ. ಅಂತಹ ಕಾರ್ಯತಂತ್ರವನ್ನು ಈಗಲೂ ಪ್ರಯೋಗ ಮಾಡ್ತಿದ್ದಾರೆ. ಅಂದರೆ ಎಲ್ಲವೂ ಕೂಡ ಇಂಡೈರೆಕ್ಟಾಗಿ ಮೆಸೇಜ್ನ ಕನ್ವೆ ಮಾಡುವಂಥ ಪ್ರಯತ್ನವನ್ನು ಅವರು ಕೂಡ ಮಾಡ್ತಾರೆ. ಅದನ್ನೇ ಮಾಡ್ತಾ ಇದ್ದಾರೆ ಪಾಟೀಲ್ರೆ. ಓಕೆ, ನೋಡೋಣ ಏನಾಗುತ್ತೆ ಹೆಂಗಿದ್ರೆ ಅಂತ ಹೇಳಿ. ಈಗ